ಪೊಲೀಸ್ ಠಾಣೆ ಮೆಟ್ಟಲೇರಿದ್ದಾರೆ ಕನ್ನಡದ ಪ್ರಖ್ಯಾತ ಧಾರಾವಾಹಿ ನಿರ್ದೇಶಕ ರಾಮ್ಜಿ. ಪೊಲೀಸ್ ಠಾಣೆ ಮೆಟ್ಟಲೇರಿದ್ದಾರೆ ಕನ್ನಡದ ಪ್ರಖ್ಯಾತ ಧಾರಾವಾಹಿ ನಿರ್ದೇಶಕ ರಾಮಚಾರಿ. ಧಾರಾವಾಹಿ ನಿರ್ದೇಶಕ KS ರಾಮ್ಜಿ ಇದೀಗ ದೂರನ್ನ ದಾಖಲಿಸಿದ್ದಾರೆ. ಇನ್ಸ್ಟಾಗ್ರಾಂನಲ್ಲಿ ಸುಳ್ಳು ಆರೋಪ ಮಾಡುತ್ತಿದ್ದಾರೆಂದು ಸೈಬರ್ ಕ್ರೈಮ್ಗೆ ದೂರನ್ನ ದಾಖಲಿಸಿದ್ದಾರೆ ರಾಮಚಾರಿ. ಧಾರಾವಾಹಿ ನಿರ್ದೇಶಕ KS ರಾಮ್ಜಿ ಯುವತಿಯರಿಗೆ ಲೈಂಗಿಕ ಕಿರುಕುಳ ನೀಡುತ್ತಿದ್ದಾರೆ ಅಂತ ನಕಲಿ ಖಾತೆಯಿಂದ ಪೋಸ್ಟ್ ಮಾಡ್ತಾ ಇದ್ದಾರೆ. ಹಾಗಾಗಿ ನಕಲಿ ಖಾತೆಯಿಂದ ಪೋಸ್ಟ್ ಮಾಡ್ತಿರೋರ ವಿರುದ್ಧ ಕ್ರಮ ಕೈಗೊಳ್ಳುವಂತೆ ಇದನ್ನ ದೂರನ್ನ ದಾಖಲಿಸಿದ್ದಾರೆ. ರಾಮಚಾರಿ ಮಂಗಳಗೌರಿ ಮದುವೆ ನಾಗಿಣಿ ಧಾರಾವಾಹಿ ನಿರ್ದೇಶಕ KS ರಾಮ್ಜಿ ಇದೀಗ ದೂರನ್ನ ದಾಖಲಿಸಿರುವಂತದ್ದು. ಪೊಲೀಸ್ ಠಾಣೆ ಮೆಟ್ಟಲೇರಿದ್ದಾರೆ ಕನ್ನಡದ ಪ್ರಖ್ಯಾತ ಧಾರಾವಾಹಿ ನಿರ್ದೇಶಕ ರಾಮಚಾರಿ. ಧಾರಾವಾಹಿ ನಿರ್ದೇಶಕ KS ರಾಮ್ಜಿ ಇದೀಗ ದೂರನ್ನ ದಾಖಲಿಸಿದ್ದಾರೆ. ಇನ್ಸ್ಟಾಗ್ರಾಂನಲ್ಲಿ ಸುಳ್ಳು ಆರೋಪ ಮಾಡ್ತಾ ಇದ್ದಾರೆ ಅಂತ ಇದೀಗ ಸೈಬರ್ ಕ್ರೈಮ್ಗೆ ದೂರನ್ನ ದಾಖಲಿಸಿದ್ದಾರೆ. ಯುವತಿಯರಿಗೆ ಲೈಂಗಿಕ ಕಿರುಕುಳ ನೀಡುತ್ತಿದ್ದಾರೆ ಅಂತ ನಕಲಿ ಖಾತೆಯಿಂದ ಪೋಸ್ಟ್ ಮಾಡ್ತಿದ್ದಾರೆ. ಹಾಗಾಗಿ ನಕಲಿ ಖಾತೆಯಿಂದ ಪೋಸ್ಟ್ ಮಾಡ್ತಿರೋರ ವಿರುದ್ಧ ಕ್ರಮ ಕೈಗೊಳ್ಳುವಂತೆ ಇದೀಗ ದೂರನ್ನ ದಾಖಲಿಸಿದ್ದಾರೆ. ರಾಮಚಾರಿ ಮಂಗಳಗೌರಿ ಮದುವೆ ನಾಗಿಣಿ ಧಾರಾವಾಹಿಯ ಪ್ರಖ್ಯಾತ ಧಾರಾವಾಹಿ ನಿರ್ದೇಶಕ ರಾಮ್ಜಿ. ಇನ್ನು ದೂರಿನಲ್ಲಿ ಏನಿದೆ ಅಂತ ನೋಡ್ತಾ ಹೋಗೋದಾದ್ರೆ ಜನವರಿ 24ರಂದು ಎಕ್ಸ್ಪೋಸಿಂಗ್ ರಾಮ್ಜಿ ಎಂಬ ಇನ್ಸ್ಟಾಗ್ರಾಮ್ ಖಾತೆಯನ್ನ ಕ್ರಿಯೇಟ್ ಮಾಡಲಾಗಿತ್ತು. ಪೇಜ್ನಲ್ಲಿ ನಿರ್ದೇಶಕ ರಾಮ್ಜಿ ಫೋಟೋ ಬಳಸಿಕೊಂಡು ಇಲ್ಲ ಸಲ್ಲದ ಆರೋಪವನ್ನ ಮಾಡ್ತಾ ಇದ್ದಾರೆ. ಇನ್ನು ಹೆಣ್ಣು ಮಕ್ಕಳಿಗೆ ನಿರ್ದೇಶಕರು ಲೈಂಗಿಕ ಕಿರುಕುಳ ನೀಡುತ್ತಿದ್ದಾರೆ ಅಂತ ಪೋಸ್ಟ್ ಮಾಡಿದ್ದಾರೆ. ಆ ಪೋಸ್ಟ್ ಡಿಲೀಟ್ ಮಾಡಿ ಅಪರಿಚಿತ ವ್ಯಕ್ತಿ ಪತ್ತೆ ಮಾಡಿ ಕ್ರಮವನ್ನ ಕೈಗೊಳ್ಳುವಂತೆ ಇದೀಗ ದೂರನ್ನ ದಾಖಲಿಸಿದ್ದಾರೆ. ಪೊಲೀಸ್ ಠಾಣೆ ಮೆಟ್ಟಲೇರಿರುವಂತಹ ಕನ್ನಡದ ಪ್ರಖ್ಯಾತ ಧಾರಾವಾಹಿ ನಿರ್ದೇಶಕ ರಾಮಚಾರಿ. ಧಾರಾವಾಹಿ ನಿರ್ದೇಶಕ KS ರಾಮ್ಜಿ ಇದೀಗ ದೂರನ್ನ ದಾಖಲಿಸಿದ್ದಾರೆ. ಇನ್ಸ್ಟಾಗ್ರಾಂನಲ್ಲಿ ಸುಳ್ಳು ಆರೋಪ ಮಾಡ್ತಿದ್ದಾರೆ ಅಂತ ಸೈಬರ್ ಕ್ರೈಮ್ಗೆ ದೂರನ್ನ ದಾಖಲಿಸಿರುವಂತದ್ದು. ಇನ್ನು ಬೆಳವಣಿಗೆ ಸಹಿಸದೆ ಈ ರೀತಿ ಮಾಡ್ತಿದ್ದಾರೆ ಅಂತ ದೂರಿನಲ್ಲಿ ಉಲ್ಲೇಖಿಸಲಾಗಿದೆ. ಪಶ್ಚಿಮ ವಿಭಾಗದ ಸೈಬರ್ ಕ್ರೈಮ್ ಠಾಣೆಯಲ್ಲಿ FIR ಕೂಡ ದಾಖಲಾಗಿದೆ. ಈ ಬಗ್ಗೆ ಇನ್ನಷ್ಟು ಮಾಹಿತಿ ಕೊಡ್ತಾರೆ ನಮ್ಮ ಪ್ರತಿನಿಧಿ ವಿಶ್ವನಾಥ್. ಇದೀಗ ಕನ್ನಡದ ಪ್ರಖ್ಯಾತ ಧಾರಾವಾಹಿ ನಿರ್ದೇಶಕ ರಾಮ್ಜಿ ಅವರು ಪೊಲೀಸ್ ಠಾಣೆ ಮೆಟ್ಟಲೇರಿದ್ದಾರೆ. ಇನ್ನು ದೂರಿನಲ್ಲಿ ಏನಿದೆ ಅಂತ ಇದರ ಬಗ್ಗೆ ಇನ್ನಷ್ಟು ಮಾಹಿತಿ. ದಿವ್ಯಾ, ಮೊದಲೇದಾಗಿ ಸೋಷಿಯಲ್ ಮೀಡಿಯಾಗಳು ಬಂದಾದ ಮೇಲೆ ಅನೇಕರ ವಿರುದ್ಧವಾಗಿ ಟ್ರೋಲ್ ಮಾಡುವಂತದ್ದಾಗಿರಬಹುದು ಮತ್ತು ಅನೇಕರ ಚಾರಿತ್ರ್ಯವಧೆ ಮಾಡುವಂತಹ ಕೆಲಸವನ್ನು ಕೂಡ ಈ ಅನೇಕರು ಮಾಡ್ತಾ ಇರ್ತಾರೆ. ಇನ್ನು ಈ ಸೋಷಿಯಲ್ ಮೀಡಿಯಾದಲ್ಲಿ ನಕಲಿ ಖಾತೆಗಳನ್ನ ತೆರೆಯೋದಾಗಿರಬಹುದು, ಅದೇ ರೀತಿಯಾಗಿ ಬೇರೆಯವರ ಫೋಟೋಗಳನ್ನ ಯೂಸ್ ಮಾಡಿಕೊಂಡು ಮಿಸ್ಯೂಸ್ ಮಾಡಿಕೊಂಡು ಅವರ ಒಂದು ಮಾನ ಮರ್ಯಾದೆಯನ್ನ ಸಾಮಾಜಿಕವಾಗಿ ಹರಾಜು ಹಾಕುವಂತಹ ಕೆಲಸವನ್ನ ಈ ಪೋಲಿಗಳು ಪುಂಡರು ಮಾಡ್ತಾ ಇರುವಂತದ್ದು. ಅದರ ಮುಂದುವರೆದ ಭಾಗವಾಗಿ ಈಗ ಈ ರಾಮಾಚಾರಿ ಧಾರಾವಾಹಿ ಖ್ಯಾತಿಯ ಈ KS ರಾಮ್ಜಿ ಏನಿದ್ದಾರೆ ಅವರ ವಿರುದ್ಧವಾಗಿ ಈಗ ಅಪಪ್ರಚಾರ ಮಾಡಲಾಗಿರುವಂತದ್ದು. ಇದನ್ನ ಸರಿಪಡಿಸಬೇಕು ಅನ್ನೋ ಒಂದು ಹಿನ್ನೆಲೆಯಲ್ಲಿ ಈಗ ರಾಮ್ಜಿ ಅವರು ವೆಸ್ಟ್ ಸೆಂಟ್ ಪೊಲೀಸ್ ಠಾಣೆ ಏನಿದೆ ಅಲ್ಲಿ ಒಂದು ಕಂಪ್ಲೇಂಟ್ ಅನ್ನು ಕೂಡ ರಿಜಿಸ್ಟರ್ ಮಾಡಿದ್ದಾರೆ. ಅದರಲ್ಲಿ ಪೋಸ್ಟ್ ಅಲ್ಲೂ ಕೂಡ ನಿಂದನಾತ್ಮಕವಾಗಿ ನಿರ್ದೇಶಕರು ಯುವತಿಯರಿಗೆ ಲೈಂಗಿಕ ಕಿರುಕುಳ ನೀಡುತ್ತಾ ಇದ್ದಾರೆ ಅನ್ನೋ ಒಂದು ರೀತಿಯಲ್ಲಿ ಕೂಡ ಅವರು ಪೋಸ್ಟ್ ಮಾಡಿರುವಂತದ್ದು ಆಗಂತುಕರು. ಅದೇ ರೀತಿಯಾಗಿ ಯಾರಾದ್ರೂ ಕೂಡ ನಟಿಯರಾಗಬೇಕು ಅಂತಂದ್ರೆ ಅವರಿಗೆ ಇವರ ಜೊತೆ ಹಾಸಿಗೆ ಹಂಚ್ಕೋಬೇಕು, ಈ ಹಿನ್ನೆಲೆಯಲ್ಲಿ ಅವರು ಆಫರ್ ಮಾಡ್ತಾರೆ ಅನ್ನೋ ಒಂದು ಹಿನ್ನೆಲೆಯಲ್ಲಿ ಕೂಡ ಈಗ ಗಂಭೀರವಾದಂತಹ ಆರೋಪವನ್ನು ಕೂಡ ಮಾಡಿ ಪೋಸ್ಟ್ ಮಾಡಿರುವಂತದ್ದು. ಇನ್ನು ಈ 16 ಧಾರಾವಾಹಿಗಳ ನಿರ್ದೇಶಕ ಇವರು ಸಾಕಷ್ಟು ಧಾರಾವಾಹಿಗಳನ್ನ ಇವರು ನಿರ್ದೇಶನ ಮಾಡಿರುವಂತದ್ದು. ಈಗ ಎಕ್ಸ್ಪೋಸಿಂಗ್ ರಾಮ್ಜಿ ಎಂಬ ಇನ್ಸ್ಟಾಗ್ರಾಮ್ ಖಾತೆ ಏನಿದೆ ಅದರಲ್ಲಿ ಈ ರೀತಿಯಾದಂತಹ ಪೋಸ್ಟ್ ಗಳನ್ನ ಹಾಕಲಾಗಿದೆ. ಹೀಗಾಗಿ ರಾಮ್ಜಿ ಅವ್ರಿಗೂ ಕೂಡ ಸಾಕಷ್ಟು ಚಾರಿತ್ರ್ಯವಧೆ ಆಗ್ತಾ ಇರುವಂತದ್ದು. ಈ ಹಿನ್ನೆಲೆ ಅವರು ಪೊಲೀಸ್ ಠಾಣೆಗೆ ಹೋಗಿ ಒಂದು ಕಂಪ್ಲೇಂಟ್ ಅನ್ನು ಕೂಡ ರಿಜಿಸ್ಟರ್ ಮಾಡಿದ್ದಾರೆ. ಈ ಪೋಸ್ಟ್ ಗಳನ್ನ ಡಿಲೀಟ್ ಮಾಡಬೇಕು, ಅದೇ ರೀತಿಯಾಗಿ ನನ್ನ ಚಾರಿತ್ರ್ಯವಧೆಯನ್ನು ಯಾರು ಮಾಡ್ತಾ ಇದ್ದಾರಲ್ಲ ಆರೋಪಿಗಳು ಅವರ ವಿರುದ್ಧವಾಗಿ ಕ್ರಮವನ್ನು ತೆಗೆದುಕೊಳ್ಬೇಕು ಅಂತ ಈಗ ಕಂಪ್ಲೇಂಟ್ ಅನ್ನ ರಿಜಿಸ್ಟರ್ ಮಾಡಿರುವಂತದ್ದು. ಸದ್ಯಕ್ಕೆ ಅಧಿಕಾರಿಗಳು ಕೂಡ ಕಂಪ್ಲೇಂಟ್ ರಿಜಿಸ್ಟರ್ ಮಾಡ್ಕೊಂಡಿದ್ದಾರೆ. ಮುಂದಿನ ದಿನಮಾನಗಳಲ್ಲಿ ಈ ಪೋಸ್ಟ್ ಕೂಡ ಡಿಲೀಟ್ ಆಗುತ್ತೆ ಮತ್ತು ಈ ಪೋಸ್ಟ್ ಅನ್ನ ಯಾರು ಕ್ರಿಯೇಟ್ ಮಾಡಿತ್ತು, ಈ ಖಾತೆ ಯಾರದು ಅನ್ನೋ ಒಂದು ಹಿನ್ನೆಲೆಯಲ್ಲೂ ಕೂಡ ತನಿಖೆ ನಡೆಯುತ್ತೆ. ಒಟ್ಟಾರೆಯಾಗಿ ಆ ನಿರ್ದೇಶಕನಿಗೆ ಈ ರೀತಿಯಾಗಿ ಇರಿಸು ಮುರಿಸು ಆಗುವಂತೆ ಮಾಡಿದವರು ಯಾರು, ಅವರ ಆಪ್ತರ ಅಥವಾ ಸುತ್ತಮುತ್ತ ಅವರ ಬೆಳವಣಿಗೆಯನ್ನ ಸಹಿಸದೆ ಈ ರೀತಿ ಮಾಡ್ತಾ ಇದ್ದಾರೆ ಅನ್ನೋ ಒಂದು ಆ ಹಿನ್ನೆಲೆಯಲ್ಲಿ ಕೂಡ ಪೊಲೀಸರು ತನಿಖೆ ಕೈಗೊಳ್ಳುತ್ತಾರೆ. ತನಿಖೆಯ ನಂತರ ಈ ಪೋಸ್ಟ್ ನ ಸತ್ಯಾಸತ್ಯತೆ ಅಸಲಿಯತ್ತು ಕೂಡ ಬಯಲಾಗಬೇಕಾಗಿದೆ. ಥ್ಯಾಂಕ್ ಯು ವಿಶ್ವ ನಿಮ್ಮೆಲ್ಲ ಮಾಹಿತಿಗಾಗಿ.
ನೋಡಿ, ಜನವರಿ 24ರಂದು ಎಕ್ಸ್ಪೋಸಿಂಗ್ ರಾಮ್ಜಿ ಅನ್ನಂತಹ ಇನ್ಸ್ಟಾಗ್ರಾಮ್ ಖಾತೆಯನ್ನ ಕ್ರಿಯೇಟ್ ಮಾಡಿರ್ತಾರೆ. ಇನ್ನು ಪೇಜ್ನಲ್ಲಿ ನಿರ್ದೇಶಕ ರಾಮ್ಜಿ ಪೋಸ್ಟೋವನ್ನ ಬಳಸಿಕೊಂಡು ಇಲ್ಲಸಲ್ಲದ ಆರೋಪ ಮಾಡ್ತಿದ್ದಾರೆ ಅಂತ ಇದೀಗ ದೂರನ್ನ ದಾಖಲಿಸಿದ್ದಾರೆ. ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ. ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ನಂಬರ್ 292, ಟಾಟಾ ಪ್ಲೇ ನಂಬರ್ 1664, ಜಿಯೋ ಟಿವಿ ನಂಬರ್ 1334, NXT ಡಿಜಿಟಲ್ ನಂಬರ್ 30, ಇನ್ ಕೇಬಲ್ ನಂಬರ್ 30, ಸಿಟಿ ನೆಟ್ವರ್ಕ್ಸ್ 51, ಯು ಡಿಜಿಟಲ್ ನಂಬರ್ 162, GTPL ನಂಬರ್ 17, ರಾಕ್ಲೈನ್ ಟೆಲಿಕಮ್ಯುನಿಕೇಶನ್ಸ್ ನಂಬರ್ 42, ಶ್ರೀ ಬಸವೇಶ್ವರ ಕೇಬಲ್ ನಂಬರ್ 168, ರೂರಲ್ ಕೇಬಲ್ ನೆಟ್ವರ್ಕ್ 60, ವಿನಾಯಕ ಡಿಜಿಟಲ್ 57, ಅಭಿಷೇಕ್ ಕೇಬಲ್ 821, ಸಿಟಿ ಚಾನೆಲ್ 53, ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ 57, V4 ಡಿಜಿಟಲ್ ಇನ್ಫೋಟೆಕ್ 628, ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ 53, ಗಜಾನನ್ ಡಿಜಿಟಲ್ ನಂಬರ್ 836, ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ 56, ಮೆಟ್ರೋಕ್ಯಾಸ್ಟ್ ನಂಬರ್ 830, ವಿಕ್ಟರಿ ಡಿಜಿಟಲ್ ನಂಬರ್ 167ರಲ್ಲಿ ನೋಡಿ ಆನಂದಿಸಿ.